ಆ ರಂಗಯ್ಯನ ಬಾಗ್ಲತ್ತ ಬೇಕೂಫ ಜಲೀಲ್ ಇದಾನಲ್ಲ, ಪಬ್ಲಿಕ್ ಆಗಿ ನನ್ ಪಠಾಣ ಅಂತ ತಾಕ್ಬಿಡೋದೇನೋ. ಯಾಕೋ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಕಣೋ. ನನ್ ತಂಗಿ ಕಾಲೇಜಿಗೆ ಹೋಗ್ತಾ ಬರ್ತಾ ಆ ಬಡವ ಚುಡಾಯಿಸಿದ್ನಂತೆ ಕಣೋ. ಅವಳು ಬಂದು ನನ್ನ ಹತ್ರ ಅಂತ ಹತ್ಕೊಂಡ್ಲು. ಸರಿ, ನಾನೇ ಅವನೊಂದ್ ಕೈ ನೋಡ್ಬೇಡ ಅಂತ ಹೋದೆ. ನನಗಿಂತ ಮುಂಚೆ ಅವನೇ ನನ್ನ ಕೈ ನೋಡ್ಬಿಡೋದೇನೋ. ಅವನು ಬುದ್ಧಿ ಕಲಿಸ್ತೀನಿ ಅಂತ ನನ್ನ ತಂಗಿಗೆ ಮಾತು ಕೊಟ್ಟು ಬಂದಿದ್ದೀನಿ ಕಣೋ. ನೀನೇ ಅವನು ಸರಿಯಾದ ಗುರು. ನನ್ ಮಾತು ಉಳಿಸ್ತೇನೋ, ನನ್ ತಂಗಿ ಮನ ಕಾಪಾಡ್ತೀನೋ? ಇಟ್ಸ್ ಎ ಕ್ವಶನ್ ಆಫ್ ಮೈ ಪ್ರೆಸ್ಟೀಜ್ ಐತೆ. ಹೇಳು ಮಗಲೇ, ನಿನ್ ತಂಗಿ ಯಾವನೋ ಚುಡಾಯಿಸ್ತ ಅಂತ ನಾನೋಗ ಅವ್ನು ಹೊಡಿಯೋದಿಕ್ಕೆ ನಿನ್ ತಂಗಿ ನನ್ನ ಹೆಂಡತಿಯೇನೋ? ಇಟ್ಕೊಳ್ಳೋ, ನನ್ ತಂಗಿ ನಿನ್ ಹೆಂಡತಿ ಅಂತ ತಿಳ್ಕೊಳ್ಳೋ. ರಾಮಾಚಾರಿ ಕಾಲೇಜ್ನಲ್ಲಿರುವಾಗಲೇ ಕನ್ಯಾ ಯೋಗ ಯಾರಿಗೆ ಸಿಗುತ್ತೆ ಯಾವ್ದು ಬೇಡ ಬರ್ದು. ಈ ರಾಮಾಚಾರಿ ವಿಷಯ ನಿನಗೆ ಗೊತ್ತೇ ಇದೆ. ಗೊತ್ತಿದ್ದೆ ಹೇಳ್ತಾ ಇದ್ದೀನಿ ಕಣ. ಪ್ರಾಮಿಸ್. ನನ್ನ ಸ್ಪೆಷಾಲಿಟಿ ನಿನಗಿನ್ನೂ ಗೊತ್ತಿಲ್ಲ. ಈ ವರದ ಮಾತು ಕೊಡೋದು ಒಂದೇ, ಆ ಶ್ರೀರಾಮಚಂದ್ರ ಮಾತು ಕೊಡೋದು ಒಂದೇ. ನನ್ನ ತಂಗಿನ ನಿನಗೆ ಯಾವತ್ತು ಇಷ್ಟ ಬರುತ್ತೋ ಅವತ್ತು ಮದುವೆ ಮಾಡ್ಕೊ. ಇವತ್ತಿಂದಲೇ ನೀನ್ ನನಗೆ ಬ್ರದರ್ ಇಲ್ಲ ಮೀನ್ಸ್ ಸರಿ ಬರ್ತಾ. ನಾಳೆ ಕಾಲೇಜಿಗೆ ಬರ್ತಾ ನಿನ್ ತಂಗಿ ಜೊತೆ ಅಲ್ವಾ, ಮಿಕ್ಕಿ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಮಾ. ಹಾಕೋ ನನಗೊಂದ್ ಕೈ.